ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಪಿ ಕನ್ನಡ ಬ್ಲಾಗ್ಸ್. ಇವತ್ತು ಮಾರ್ನಿಂಗಿನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾಗರ ಪಂಚಮಿ. ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಹೋಗ್ತೀನಿ. ಆ್ಯಂಡ್ ಇನ್ನು ಮನೆಯಲ್ಲಿ ಕೆಲಸ ಪೂಜೆ ಎಲ್ಲ ಇದೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮೊದಲಿಗೆ ಫಸ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಏನಾದರೂ ಇವತ್ತೇನು ಅಡುಗೆ ಮಾಡೋಂಗಿಲ್ಲ, ನಾಳೆ ಹೋಳಿಗೆ ಮಾಡ್ತಾರೆ. ಅದ್ರ ವ್ಲಾಗ್ನ ನಾಳೆ ಹಾಕ್ತೀನಿ. ಇವತ್ತು ಈಗ ಸದ್ಯಕ್ಕೆ ಏನಿದೆ ಟಿಫಿನ್ ಮಾಡಿಕೊಂಡು ಸ್ವಲ್ಪ ಕೆಲಸನ ಮಾಡೋಣ. ಯಾಕಂದರೆ ಆಲ್ರೆಡಿ ಟೈಮ್ 8:30 ಆಗಿ ಬಂದಿದೆ, 9 ಗಂಟೆ ಆಗಿ ಬಂದಿದೆ. ನಾನು ವಾಕ್ ಹೋಗಿ ಬಂದು ಇವಾಗ ಮನೇಲಿ ಫಸ್ಟ್ ಕೆಲಸ ಮುಗಿಸ್ಕೋತೀನಿ. ಒಂದು 10:30 ಅಷ್ಟರಲ್ಲಿ ಮನೆ ಕೆಲಸ ಮತ್ತು ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬೇಗ ಪಟ ಅಂತ ಮಾಡಿಕೊಂಡು ನೆಕ್ಸ್ಟ್ ಏನಿದೆ ಅದನ್ನು ಮಾಡ್ತೀನಿ. ನಾನು ಟೀ ಯಾವಾಗ ಕುಡಿತೀನೋ ಬಿಡ್ತೀನೋ, ನಾಷ್ಟ ಆದಮೇಲೆ ಆಮೇಲೆ ತುಂಬ ಕೆಲಸ ಇದ್ದಾಗಂತೂ ನನಗೆ ಟೀ ಬೇಕೇ ಬೇಕು. ಅಂದರೆ ಅಡಿಕ್ಷನ್ ಆಗಿಬಿಟ್ಟಿದೆ ಆಲ್ರೆಡಿ ಅದು. ಬಟ್ ನಾನು ತುಂಬ ಕಂಟ್ರೋಲ್ ಮಾಡ್ತಾಯಿದ್ದೀನಿ ಟೀ ಕುಡಿಯೋದು ಬಿಡೋಕ್ಕೆ. ಆದ್ರೂ ಬೆಳಗ್ಗೆ ಒಂದು ಆಮೇಲೆ ಟಿಫಿನ್ ಆದಮೇಲೆ ತುಂಬ ಕೆಲಸ ಇದ್ದಾಗ ಏನೋ ಗೊತ್ತಿಲ್ಲ ಟೀ ಬೇಕು ಅನಿಸುತ್ತೆ. ಸೊ ಟಕ್ಕಂತ ಟೀ ಕುಡ್ಕೊಂಡು ಪಟ್ಟಂತ ಕೆಲಸ ಮಾಡಬೇಕು. ಬರೀ ಕೆಲಸ ಮಾರ್ನಿಂಗ್ ಎದ್ದಿದ ತಕ್ಷಣ ಕೆಲಸ ಮಾಡೋಕ್ಕೆ ಬೇಜಾರು, ಆದರೂ ಮಾಡಲೇಬೇಕು, ಮಾಡ್ತೀನಿ. ಸೊ ನನಗೆ ನನ್ನ ಒಂದು ಇವತ್ತು ಏನಪ್ಪ ಅಂದರೆ ಇನ್ಮೇಲಿಂದ ಸ್ವಲ್ಪ ಡಿಫ್ರೆಂಟ್ ಕೈಂಡ್ ಆಫ್ ವ್ಲಾಗ್ಸ್ ಮಾಡಬೇಕು ಅಥವಾ ವೀಡಿಯೋಸ್ ಮಾಡಬೇಕಂತ ಆಸೆ ನನಗೆ. ಅಂದರೆ ಈಗ ಚಾಲೆಂಜಸ್ ವೀಡಿಯೋಸು, ಆಮೇಲೆ ಇನ್ನೂ ಸ್ವಲ್ಪ ಸಮಥಿಂಗ್ ಚೆನ್ನಾಗಿ ಕಂಟೆಂಟ್ ಮಾಡಬೇಕಂತ ಆಸೆ ಇದೆ. ಹಾಗಾಗಿ ನಿನ್ನೆ ಸ್ವಲ್ಪ ಯೋಚನೆ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ನಾಳೆ ಯಾವುದಾದ್ರೂ ಫುಡ್ ಚಾಲೆಂಜ್ ರಂಜಿತಾ ಅಥವಾ ನಾನು ಮಾಡ್ತೀವಿ. ನನಗೂ ಪ್ರ್ಯಾಂಕ್ ವೀಡಿಯೋಸ್ ಮಾಡಬೇಕಂತ ಇದೆ. ಆ್ಯಂಡ್ ಪ್ರ್ಯಾಂಕ್ ಯಾವ ಥರ ಮಾಡಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿ ಪ್ರ್ಯಾಂಕ್ ಮಾಡ್ತೀನಿ. ಆ್ಯಂಡ್ ತುಂಬ ಈ ಸತಿ ಮಾತ್ರ ಹೋದ ಸತಿ ಹಂಗೆ ಪ್ರ್ಯಾಂಕ್ ಮಾಡಿಬಿಡಲ್ಲ, ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ಗೆ ಒಯ್ಯಬೇಕು ಅಂತ ನನಗೆ. ಹಾಗಾಗಿ ಸ್ವಲ್ಪ ಪ್ರ್ಯಾಂಕ್ ವೀಡಿಯೋಸ್ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗೆ ಬರುತ್ತೋ ಹಾಗೆ ವ್ಲಾಗ್. ನನಗೆ ಡೈಲಿ ವ್ಲಾಗ್ಸ್ ಅಂತೂ ಮಿಸ್ ಮಾಡಲ್ಲ, ಡೈಲಿ ವ್ಲಾಗ್ಸ್ ಬಂದೇ ಬರುತ್ತೆ. ಆ್ಯಂಡ್ ಅದರ ನಂತರ ಸ್ವಲ್ಪ ಪ್ರ್ಯಾಂಕ್ ವೀಡಿಯೋಸು, ರೆಸಿಪಿ ವೀಡಿಯೋಸು, ಚಾಲೆಂಜಸ್ ವೀಡಿಯೋಸು, ಆಮೇಲೆ ಮೀಶೋ ಆಲ್ಸೋ ಸುಮಾರು ಕಂಟೆಂಟ್ ಇದೆ, ಮಾಡಬೇಕಷ್ಟೇ, ಮಾಡ್ತೀನಿ. ಸೊ ಈಗ ಎಲ್ಲ ತಲೆಯಲ್ಲಿ ಇಟ್ಕೊಂಡಿದ್ದೀನಿ ಏನೇನು ಮಾಡಬೇಕು ಅಂತ ಹೇಳಿ. ಕಂಟಿನ್ಯೂ ಆಗಿ ನನ್ನ ವೀಡಿಯೋಸ್ ಬರ್ತಾನೆ ಇರುತ್ತೆ. ಪ್ಲೀಸ್ ನನಗೆ ಸಪೋರ್ಟ್ ಬೇಕು ಅಂತ ಹೇಳ್ತಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಯಾಕಂದರೆ ಈಗ 10 ಜನ ನೋಡಿದ್ರು ಒಂದು 5 ಜನ ಆದರೂ ಲೈಕ್ ಮಾಡಬೇಕಲ್ವಾ. 10 ಜನ ನೋಡಿದ್ರು ಲೈಕ್ ಒಂದೇ ಇರುತ್ತೆ, ಅದು ನಮ್ಮ ಫ್ರೆಂಡೇ ಯಾರಾದರೂ ಮಾಡಿರ್ತಾರೆ ಅಷ್ಟೇ. ಹಾಗಾಗಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಿನ್ನೆ ನಮ್ಮಮ್ಮ ನನಗೆ ಬಳೆ ಕೊಟ್ಟರು. ತುಂಬ ಚೆನ್ನಾಗಿದೆ ಅಲ್ವಾ, ರಂಜಿತಾ ಹೇಳ್ತಿದ್ಲು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂಥೇಳಿ. ತುಂಬ ಚೆನ್ನಾಗಿದೆ. ಸೊ ಬನ್ನಿ ಈಗ ಸ್ವಲ್ಪ ಏನಾದರೂ ತಿಂದು ಎಲ್ಲ ಕೆಲಸ ಶುರು ಮಾಡೋಣ. ಆಮೇಲೆ ಸ್ವಲ್ಪ ನೀರನ್ನ ತುಂಬ ಜಾಸ್ತಿ ಕುಡೀರಿ. ಟೀಗಿಂತ ನೀರು ಜಾಸ್ತಿ ಕುಡಿಬೇಕು ನನ್ನ ವಿಚಾರದಲ್ಲಿ. ನನ್ನ ಥರನೇ ಸುಮಾರು ಜನ ಟೀ ಜಾಸ್ತಿ ಕುಡಿಯೋರಿರ್ತಾರೆ. ಹಾಗಾಗಿ ಇದನ್ನು ರಿಮೈಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಆದಷ್ಟು ನೀರನ್ನ ಜಾಸ್ತಿ ಕುಡೀರಿ, ಹೈಡ್ರೇಟ್ ಆಗಿರಿ. ನಾನು ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ, ನೀರೇ ಕುಡಿತಾ ಇಲ್ಲ. ಹಾಗಾಗಿ ಈ ವಿಡಿಯೋದಲ್ಲೇ ಹೇಳ್ಕೊತಾ ಇದ್ದೀನಿ, ಯಾರು ನಂತರ ನೀರು ಕುಡಿಯೋದು ಕಮ್ಮಿ ಮಾಡಿದ್ರೆ ನೀರು ಕುಡೀರಿ. ಒಂದು ದಿನಕ್ಕೆ 3 ಲೀಟ್ರು ಅಷ್ಟೇ ಸಾಕು, ಅಷ್ಟು ಕುಡೀರಿ. ಸೊ ನಿನ್ನೆ ಒಗ್ದಿದ್ದ ಬಟ್ಟೆನ ಆಲ್ರೆಡಿ ಒಣಗಿದ್ದು ತೊಗೊಂಡು ಬಂದು ಇವಾಗ ಹಾಕಿದ್ದೀನಿ. ಪೂಜೆ ನಾನು ಆಗಲೇ ವಿಡಿಯೋದಲ್ಲಿ ಹೇಳಿದೆ ಅಲ್ಲ, 10:30 ಅನ್ನೋಷ್ಟರಲ್ಲಿ ಮನೆ ಕೆಲಸ ಮುಗಿಸಿ ಬಟ್ಟೆ ಗಿಟ್ಟೆ ಎಲ್ಲ ಒಗ್ದಾಕಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊತೀನಿ ಅಂತ. ಬರೀ ಪಾತ್ರೆ ವಾಶ್ ಮಾಡಿ ಕ್ಲೀನಾಗಿ ಕಸ ಹೊಡೆದು ಈ ಕಡೆ ಬಟ್ಟೆ ತಂದಿದ್ದೀನಿ. ಆಲ್ರೆಡಿ ಟೈಮ್ 11:30 ಆಗಿದೆ, 11:15, ನಮ್ದು 10 ನಿಮಿಷ ಮುಂದಿದೆ. ಸೊ ಇನ್ನು ಇದು ಸ್ವಲ್ಪ ಬಟ್ಟೆ ಮಡ್ಚ್ಕೊಂಡು ಆಮೇಲೆ ಬಟ್ಟೆ ಒಗ್ದಾಕಿ ನೆಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಆಗುತ್ತೆ, ಒಂದು 12:30 1 ಗಂಟೆ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಿಧಾನವಾಗಿ ಮಾಡ್ಕೋತೀನಿ.
ಇದಾದಮೇಲೆ ನಾನು ಸ್ವಲ್ಪ ಪೂಜೆ ಮಾಡಬೇಕಾಗಿತ್ತಲ್ವ, ಅದಕ್ಕೆ ಮತ್ತೆ ಆಲ್ರೆಡಿ ತುಂಬ ಹೇರ್ ಡ್ರೈ ಆದಂಗೆ ಆಗಿತ್ತು, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡಿದೆ. ಅಲ್ಲಿಂದ ಅಂಗಡಿ ಹೋಗಿದ್ವಿ, ಯಾಕಂದರೆ ಸ್ವಲ್ಪ ಹಾಲು ಎರೆಯೋಕ್ಕೆ ಹಾಲು ಹಾಕಕ್ಕೆ ಹೋಗೋಕ್ಕೆ ನಮ್ಮ ಹತ್ರ ಈ ಹಣ್ಕಾಯಿ ಇರಲಿಲ್ಲ. ಸಣ್ಣ ಪುಟ್ಟ ಇನ್ನೂ ಕರ್ಪೂರ, ಆಮೇಲೆ ದೇವರಿಗೆ ಅಡಿಕೆ ಎಲೆ ಅವೆಲ್ಲ ಏನೂ ಇರಲಿಲ್ಲ. ಹಾಗಾಗಿ ನಮ್ಮಮ್ಮ ಮೊನ್ನೆ ಊರಿಗೆ ಹೋಗಿದ್ರು, ನಮ್ಮ ಕಾಕಾರ ಊರಿಗೆ. ಅವರು ಚೆಂಡು ಹೂವು ಕಟ್ ಕಳಿಸಿದ್ರು. ತುಂಬ ಇತ್ತು ಚೆಂಡು ಹೂವು. ನಿನ್ನೆ ಅದಾದಮೇಲೆ ಮತ್ತೆ ಬೇರೆ ಹೂವು ಇರಲಿಲ್ಲ. ಸಾಮಾನ್ಯವಾಗಿ ದಾಸವಾಳ ಅವೆಲ್ಲ ಇರೋದು, ಬಟ್ ನಮ್ಮ ಮನೇಲಿ ಇವತ್ತಿರಲಿಲ್ಲ. ಆಮೇಲೆ ನಮ್ಮ ಮಮ್ಮಿ ಬೇವಿನ ಸೊಪ್ಪು, ಮಾವಿನ ತಪ್ಪಲ ಎಲ್ಲ ತೊಗೊಂಬಂದಿದ್ರು. ಅದನ್ನೇ ಇಟ್ಟು ಬರೀ ಚೆಂಡು ಹೂವಿನಲ್ಲೇ ನಾನು ಪೂಜೆ ಮಾಡಿದ್ದು ನಿನ್ನೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಒಂಥರ ನೋಡೋಕ್ಕೆ ಇನ್ನೂ ಎದುರುಗಡೆ ನೋಡೋಕೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಮತ್ತು ಇವೆಲ್ಲ ಏನೂ ಇರಲಿಲ್ಲ ಬತ್ತಿದ್ದು. ಹಾಗಾಗಿ ಅವನ್ನೆಲ್ಲ ತೊಗೊಂಡು ಬಂದು ಮತ್ತೆ ಪೂಜೆ ಮಾಡಿದ್ದು ನಾನು. ಇಲ್ಲಾಂದರೆ ನಮ್ಮ ಮಮ್ಮಿ ಅದೇ ಮೇನ್ ಇವತ್ತು ತೊಗೊಂಡು ಬಾ ಅಂತಂದರು. ಹಾಗಾಗಿ ಎಲ್ಲ ದೇವ್ರಿಗೂ ಹಾಕಿ ಪೂಜೆ ಮಾಡಿದ್ದು. ಸೊ ನಾ ಕೆಲಸ ಮುಗಿಸಿ ದೇವ್ರ ಪೂಜೆ ಮುಗಿಸೋಷ್ಟರಲ್ಲಿ 3 ಗಂಟೆ ಆಗಿ ಬಂತು. ಇನ್ನು ಇವಾಗ ಸ್ವಲ್ಪ ದೇವರಿಗೆ ಹಾಲು ಹಾಕಿ ನಮ್ಮ ಮನೇಲಿ ಅಲ್ಲಿ ಹೋಗಿ ಹಾಲು ಹಾಕಿ ಬರಬೇಕು. ನಮ್ಮ ಮಮ್ಮಿ ಕರ್ಕಿ ಕಿತ್ಕೊಂಬರಕ್ಕೆ ಹೋಗ್ಯಾರ. ಅಲ್ಲಿ ಹಾಲು ಇಟ್ಟಿದ್ದೀನಿ. ಹಾಲು ಹಾಕಿ ಇಲ್ಲಿ ಹಾಲು ಹಾಕಿ ನಾವು ಅಲ್ಲಿ ಹುತ್ತ ಅಲ್ಲಿಂದ ನಾವು ಹಾಲು ಹಾಕಂತ ಬಂದ್ವಿ. ಜೊತೆಗೆ ತಡಿ ಸ್ವಲ್ಪ ಕರ್ಪೂರ ಬೆಳಗ್ಗೆ ಹಚ್ತೀನಿ ತಡಿವಾ. ತಡಿವಾ ಯಾರ್ದು ನಿಂದ ಹಾಕ ನಕ್ ಈ ಕಡೆ ನೋಡ್ರಂಗ ನೀವು ಫೋಟೋ ತೆಗಿತೀನಿ. ಫೋನ್ ತಗೊಳ್ಳೆ ನೆನಪಿಂದ. ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ಮಲ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡಿದ್ದೆ. ಮತ್ತು ಅದಾದಮೇಲೆ ಮತ್ತೆ ಸ್ವಲ್ಪ ಮನೆಗೇನೆಲ್ಲ ಸ್ವಚ್ಛ ಮಾಡ್ಕೊಂಡು ಸೊ ಇವಾಗ ರೆಡಿ ಆಗಬೇಕು. ರೆಡಿಯಾಗಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ ಹಿಂಗೆ ಕಂಟಿನ್ಯೂ ಒಂದು ವ್ಲಾಗ್ ಮಾಡೋಕ್ಕೆ ಆಗ್ತಿಲ್ಲ ನನಗೆ ಯಾಕೋ. ಸೊ ಮಧ್ಯಾಹ್ನ ಹಾಲಾಗಿ ಬಂದ್ವಿ. ಹಾಲಾಗಿ ಬಂದು ಊಟ ಫುಲ್ಲು ಹೊಟ್ಟೆ ಹಶ್ವಾಗಿತ್ತು. ಬೆಳಗ್ಗೆ 3 ರೊಟ್ಟಿ ತಿಂದಿದ್ದೆ ನಾನು. ರೈಸ್ ಗೀಸೇನೂ ತಿನ್ನೋಕ್ಕಾಗಿರಲಿಲ್ಲ. ಬೆಳಗ್ಗೆ 3 ರೊಟ್ಟಿ ತಿಂದು 3 ರೊಟ್ಟಿ ತಿಂದು ಒಂದು ಹತ್ತತ್ರ 9 ಗಂಟೆಗೆ ಊಟ ಮಾಡಿದ್ದೀನಿ. 4 ಗಂಟೆ ಆದರೂ ಏನಿಲ್ಲ, ಯಾಕಂದರೆ ಕೆಲಸ ತುಂಬ ಇತ್ತು. ಕೆಲಸ ಮುಗಿಸ್ಕೊಂಡು
ದೇವ್ರ ಪೂಜೆ ಮಾಡಿಕೊಂಡು ಪೂಜೆಯಿಂದ ಮತ್ತು ಅದಾದಮೇಲೆ ದೇವ್ರಿಗೆ ಹೋಗಿ ದೇವರಿಗೆಲ್ಲ ಹಾಲಾಗಿ ಬಂದು ನಮ್ಮ ಕಾಕ ಅವ್ರ ಕಾಕ ಎಲ್ಲ ಬಂದಿದ್ದರು. ಅವ್ರಿಗೆ ಸ್ವಲ್ಪ ಟೀ ಮಾಡಿಕೊಟ್ಟು ಆಮೇಲೆ ನಾವು ಊಟ ಮಾಡೋಷ್ಟರಲ್ಲಿ 4 ಗಂಟೆ ಆಯಿತು. ಅದಾದಮೇಲೆ ನಮ್ಮ ಮನೇಲಿ ನಮ್ಮ ಪರಿಚಯದ ಒಬ್ಬರು ಬರ್ತಾಯಿದ್ದಾರೆ ಅಂಥೇಳಿ ಮತ್ತೆ ಮನೆ ಕ್ಲೀನ್ ಮಾಡಿಕೊಂಡು ಮತ್ತು ಅವರಿಗೆ ಅವಲಕ್ಕಿ ಚಹಾ ಎಲ್ಲ ಮಾಡಿದ್ವಿ. ಅದಾದಮೇಲೆ ಸ್ವಲ್ಪ ಹೊತ್ತು ವಾಕ್ ಹೋಗಿ ಬಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಕಂಟಿನ್ಯೂ ವ್ಲಾಗ್ಸ್ ಬರುತ್ತೆ. ಆ್ಯಂಡ್ ನನ್ನ ವ್ಲಾಗ್ಸ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನನ್ನ ವ್ಲಾಗ್ಸು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ವ್ಲಾಗ್ಸ್ಗೆ ಲೈಕ್ ಮಾಡಿ ಆ್ಯಂಡ್ ನನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.